ರತ್ನ ಕಾಫಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ ಶಿವಾನಂದ್, ಏನು ಸಮಾಚಾರ? ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ದೀರಾ ಸರ್? ಅದು ಹೇಳ್ರಿ, ಅದೇನು ಹೇಳಿ. ಸರ್, ಐ ಹ್ಯಾವ್ ಅ ಬ್ಯಾಡ್ ನ್ಯೂಸ್. ಒಂದು ಅನಾಹುತ ನಡೆದೋದು. ಏನಾಯ್ತ್ರಿ ಶಿವಾನಂದ್? ಸರ್, ನಮ್ಮ ಕಂಪನಿ ವರ್ಕರ್ ಸತ್ಯಪ್ಪ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ವಾಟ್? ಸರ್, ನಾನೀಗ ಅಲ್ಲೇ ಇದ್ದೀನಿ. ನೀವು ಸ್ವಲ್ಪ ಬೇಗ ಬರ್ತೀರಾ? ಅಲ್ಲ ರೀ, ಅಂಥದ್ದೇನ್ರಿ ಆಯ್ತು? ಅವನು ಚೆನ್ನಾಗೇ ಇದ್ನಲ್ಲ. ಸರ್, ನಿನ್ನೆ ಪ್ರಿಯಾಂಕಾ ತಗೊಂಡ ನಿರ್ಧಾರನೇ ಈ ಅನಾಹುತಕ್ಕೆ ಕಾರಣ ಆಯ್ತು ಸರ್. ಪ್ರಿಯಾ ಏನ್ ನಿರ್ಧಾರ ತಗೊಂಡ್ಲು? ಇಷ್ಟೆಲ್ಲ ಆಯ್ತು ಸರ್. ಏನ್ರಿ ನೀವು? ಅವಳು ಒಂದು ಇಂಥ ನಿರ್ಧಾರ ತಗೊಂಡ ಮೇಲೆ ನನಗೆ ಫೋನ್ ಮಾಡಿ ತಿಳಿಸ್ಬೇಕಾಗಿತ್ತು ತಾನೆ. ಈಗ ಅನಾಹುತ ಆಗ ಹೋದ ಮೇಲೆ ಹೀಗಾಯ್ತು ಅಂತ ಹೇಳ್ತಿದ್ದೀರಲ್ಲ, ಇದೇನ್ರಿ ನೀವು ಮ್ಯಾನೇಜ್ ಮಾಡೋ ರೀತಿ? ಸಾರಿ ಸರ್, ನೀವೇ ನನಗೆ ಫೋನ್ ಮಾಡಿ ನಾನು ಪ್ರಿಯಾ ಜೊತೆಲಿ ಎಲ್ಲ ಮಾತಾಡಿದ್ದೀನಿ, ಅವಳು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರಿಯಾ ಅವರು ಈ ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಕಾನ್ಫಿಡೆನ್ಸ್ ತಗೊಂಡಿರ್ಬೇಕು ಅಂತ ನಾನು ಅನ್ಕೊಂಡೆ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿಲ್ಲ ಸರ್. ಸರ್, 50 ಇಯರ್ಸ್ ಮೇಲ್ಪಟ್ಟು ಸುಮಾರು ಜನರನ್ನ ಸ್ಯಾಕ್ ಮಾಡಿಬಿಟ್ಟಿದ್ದಾರೆ ಸರ್. ಮೈ ಗಾಡ್. ಸರ್, ಸತ್ಯಪ್ಪನ ಕತೆ ಹೀಗಾಗಿದೆ, ಇನ್ನು ಉಳಿದವ್ರ ಕತೆ ಹೇಗೋ ಏನೋ ಗೊತ್ತಿಲ್ಲ. ಶಿವಾನಂದ್, ನೀವೀಗ ಆ ವ್ಯಕ್ತಿ ಮನೆ ಹತ್ರನೇ ಇದ್ದೀರಾ? ಹೌದು ಸರ್, ಸತ್ಯಪ್ಪನ ಮನೆ ಹತ್ರನೇ ಇದೆ. ಸರಿ, ನಾನು ಈಗಲೇ ಬರ್ತೀನಿ. ಅಯ್ಯೋ ದೇವ್ರೆ, ಅಯ್ಯೋ ಏನ್ ಕೆಲಸ ಮಾಡ್ಬಿಟ್ರಿ? ಸರ್, ಸತ್ಯಪ್ಪ ಹೇಗೆ ಸತ್ತಿದ್ದಾರೆ ಸರ್? ಏನ್ ಹಾಕೊಂಡು? ಸರ್, ಸತ್ಯಪ್ಪ ಅವ್ರ ಸಾವಿಗೆ ಕಾರಣ ಏನು ಸರ್? ಸಾಲನ ಅಥವಾ ಕುಟುಂಬ ಸಮಸ್ಯೆ ಏನಾದ್ರು ಇದೆಯಾ? ಅಥವಾ ಬೇರೇನಾದ್ರೂ? ಕೆಲಸ ಹೋಯ್ತಲ್ಲ ಅನ್ನೋ ದುಃಖಕ್ಕೆ ಈಗ ಮಾಡ್ಕೊಂಡಿದ್ದಾರೆ ಅಂತ ಮನೆಯವರು ರಿಪೋರ್ಟ್ ಮಾಡಿದ್ದಾರೆ. ಸರಿ. ಏನ್ ಮೇಡಮ್, ಬರೀ ಕೆಲಸ ಹೋಗಿದ್ಕೆ ಸತ್ಯಪ್ಪರು ಇಂಥ ನಿರ್ಧಾರ ತಗೊಂಡ್ಬಿಟ್ರ? ಅಥವಾ ಇದು ಮೇಲ್ನೋಟಕ್ಕೆ ಕಾಣ್ತಿರೋ ಸತ್ಯನಾ ಅಥವಾ ಮನೆಯಲ್ಲಿ ಜಗಳ ಕಿತ್ತಾಟ ಏನಾದ್ರೂ ಆಗಿತ್ತಾ? ಹೇಳಿ ಮೇಡಮ್, ಸತ್ಯಪ್ಪ ಅವ್ರ ಸಾವಿಗೆ ಸತ್ಯವಾದ ಕಾರಣ ಏನು? ನೋಡಿ, ನಾನ್ ಮಾತಾಡ್ಬೋದಾ? ಹೇಳಿ ಮೇಡಮ್, ನಿಮಗೆ ಕಾರಣ ಗೊತ್ತಾ? ಕಾರಣ ಕೇಳೋ ಟೈಮಾ ಮೇಡಮ್ ಇದು? ನಮ್ ಸಂಸಾರಕ್ಕೆ ಯಾರು ದಿಕ್ಕೇ ಇಲ್ದೇ ಇರೋ ಹಾಗಾಯ್ತಲ್ಲ. ಮನೆ ಹಿರಿಯ ಜೀವ ಹೊರಟೋದ್ರಲ್ಲ ಅನ್ನೋ ನೋವಲ್ ನರಳ್ತಾ ಇರುವಾಗ ಎಂತ ಪ್ರಶ್ನೆಗಳು ಕೇಳ್ತೀರಿ ನೀವು? ದಯವಿಟ್ಟು ಇವ್ರ ಕ್ರಿಯಾಕರ್ಮಗಳು ಮುಗಿಯೋವರ್ಗಾದ್ರೂ ಸುಮ್ಮನೆ ಇದ್ಬಿಡಿ ಪ್ಲೀಸ್. ಮೋಹನ್ ರಾಮ್ ಬಂದ್ರು. ಸರ್, ಈ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಸತ್ಯಪ್ಪ ನಿಮ್ ಕಂಪ್ನಿ ಎಂಪ್ಲಾಯ್ ಅನ್ನೋದು ನಿಜಾನಾ ಸರ್? ನೋಡಿ, ನೆಮ್ಮದಿಯಾಗಿ ಸತ್ಯಪ್ಪ ಅವ್ರ ಮುಖದರ್ಶನ ಮಾಡೋದಕ್ಕೆ ಅವಕಾಶ ಕೊಡಿ ಪ್ಲೀಸ್. ಪ್ಲೀಸ್ ಪ್ಲೀಸ್ ಸ್ವಲ್ಪ ದಾರಿ ಬಿಡಿ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ರೀ, ನಮ್ಮನ್ ಬಿಟ್ಟು ಹೋದ್ರಲ್ರಿ, ನಮ್ಗಿದ್ ಯಾರು ದಿಕ್ಕುರಿ? ಏನ್ ಕೆಲಸ ಮಾಡ್ಬಿಟ್ರಿ? ನಮ್ಮನ್ ಬಿಟ್ಟು ಹೋಗ್ಬಿಟ್ರಲ್ರಿ.
ನಮ್ಮನ್ನೆಲ್ಲ ಅನಾಥ ಮಾಡಿ ಹೊರಟೋಗ್ಬಿಟ್ರು ಯಜಮಾನ್ರೆ. ಈಗ ನಮ್ಗೆ ಯಾರ ದಿಕ್ಕು? ನನ್ ಮಕ್ಳು ಯಾರನ್ನ ಅಪ್ಪ ಅಂತ ಕರೀತಾರೆ? ಅಯ್ಯೋ, ನಮ್ಗೆಂತ ಪರಿಸ್ಥಿತಿ ಬಂತಪ್ಪ ದೇವ್ರೆ. ಆಂಟಿ ಅಳ್ಬೇಡಿ ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಅಳ್ಬೇಡಿ, ನೀವು ಆಯಾಸ ಮಾಡ್ಕೋಬೇಡಿ ಆಂಟಿ. ಅಂಕಲ್, ನಮ್ಮಪ್ಪ ಬೇಕು ಅಂಕಲ್, ನಮಗೆ ಬೇಕು ಅಂಕಲ್. ಹೌದು ಅಂಕಲ್, ನಂಗೆ ನಮ್ಮಪ್ಪ ಬೇಕು, ನಮ್ಮಪ್ಪ ಬೇಕು ಅಂಕಲ್. ಬೇಡ, ಸಮಾಧಾನ ಮಾಡ್ಕೊ. ಹೋದವ್ರು ಮತ್ತೆಲ್ಲಮ್ಮ ಬರ್ತಾರೆ. ನಿಮ್ಮ ತಂದೆ ತುಂಬಾ ದುಡುಕ್ಬಿಟ್ರು, ಆತರ ಪಟ್ಬಿಟ್ರು. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಶಿವಾನಂದ್, ಇವರ ಕ್ರಿಯಾ ಕರ್ಮಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವೇ ನಿಂತು ವ್ಯವಸ್ಥೆ ಮಾಡಿ. ಅದರ ಸಂಪೂರ್ಣ ಖರ್ಚನ್ನ ನಾವೇ ಭರಿಸೋಣ. ಈಗಾಗಲೇ ತುಂಬಾ ತೊಂದರೆ ಆಗಿದೆ. ಇನ್ನು ಮುಂದೆ ಯಾವುದೇ ರೀತಿ ಅವರಿಗೆ ಬರ್ಡನ್ ಆಗಬಾರ್ದು. ಇಲ್ಲ ಸರ್, ಎಲ್ಲ ನಾನು ನೋಡ್ಕೋತೀನಿ. ಸತ್ಯಪ್ಪನ್ ಸಾವಿಗೆ ಇದ್ದಕ್ಕಿದ್ದ ಹಾಗೆ ನಿಮ್ ಕಂಪ್ನಿಯಿಂದ ಕಿತ್ತಾಕಿದ್ದೇ ಕಾರಣ ಅಂತಾರೆ. ಇದು ನಿಜಾನಾ ಸರ್? ಸಾವಿನ ಜವಾಬ್ದಾರಿನ ನೀವು ಹೊತ್ಕೊಂತೀರಾ ಸರ್? ನಿಮ್ ಮಗಳು ಹೊಸ ಕಂಪ್ನಿ ಅಧಿಕಾರ ವಹಿಸ್ಕೊಂಡಿದ್ದಾರೆ, ಅದಕ್ಕೆ ಹೀಗೆಲ್ಲ ಆಗಿದೆ ಅನ್ನೋದು ಸತ್ಯನಾ ಸರ್? ನೋಡಿ, ಇಲ್ಲಿ ಯಾವುದೂ ಉದ್ದೇಶಪೂರ್ವಕವಾಗಿ ಆಗಿಲ್ಲ. ಈ ಸಾವಿಗೆ ನೇರವಾಗಿ ಹೊಣೆ ಯಾರೂ ಅಲ್ಲ. ಅವರನ್ನ ಕೆಲಸದಿಂದ ತೆಗೆದದ್ದೇ ದೊಡ್ಡ ತಪ್ಪು ಅನ್ನೋದಾದ್ರೆ ಆ ತಪ್ಪು ನಮ್ಮಿಂದ ಆಗಿದೆ. ಆದ್ರೆ ಅದೊಂದೇ ಕಾರಣಕ್ಕೆ ಈ ಸಾವು ಆಗಿದೆ ಅಂತ ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಅಂತ ನನ್ನ ಭಾವನೆ. ನಮಸ್ಕಾರ. ಹಲೋ ಮೇಡಮ್, ನಿನ್ನೆ ನೀವು ಕೆಲಸದಿಂದ ತೆಗೆದಾಕಿದ್ರಲ್ಲ, ಅದ್ರಲ್ಲಿ ಸತ್ಯಪ್ಪ ಅಂತ ಇದ್ನಲ್ಲ, ಆ ವ್ಯಕ್ತಿ ಕೆಲಸ ಹೋಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ ಮೇಡಮ್. ಪೊಲೀಸ್ನವರು, ಪ್ರೆಸ್ನವರು, ಜೊತೆಗೆ ಶಿವಾನಂದ್ ಸಾರು, ಮೋಹನ್ ಸರ್ ಕೂಡ ಆ ಜಾಗದಲ್ಲಿ ಇದಾರಂತೆ ಮೇಡಮ್. ಅದಕ್ಕೆ ನಾನೇನ್ ಮಾಡ್ಲಿ? ಯಾರು ಎಲ್ ಬೇಕಾದ್ರೂ ಇರ್ಲಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯ್ಲಿ. ಸಾಯೋದ್ನ ತಡೆಯಕ್ಕಾಗತ್ತಾ? ನೀವು ಕೆಲಸದಿಂದ ತೆಗೆದಾಕಿದ್ದೆ ಈ ಸಾವಿಗೆ ಕಾರಣ ಆಗಿದೆ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಿದೆ ಮೇಡಮ್. Look, I never care for that. ಇಡೀ ಫೋನ್ನ. ನನ್ನ ಮಗಳು ಮಾಡಿರೋ ಎಡವಟ್ಟಿನಿಂದ ಒಂದು ಪ್ರಾಣನೇ ಹೊರಟೋಯ್ತಲ್ಲ. He's crawling through your blood. He's coming to. He's crawling through your blood. ಡ್ಯಾಡ್, ನೀವ್ ಯಾಕೆ ಫೋನ್ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಫೋನ್ ರಿಸೀವ್ ಮಾಡಲ್ಲ. ಚಿನ್ನಪ್ಪ, ಒಂದು ಸ್ಟ್ರಾಂಗ್ ಕಾಫಿ, ಮೇಕ್ ಇಟ್ ಫಾಸ್ಟ್.
ಮಾಡಬೇಡಿ, ಶಾಂತವಾಗಿರಿ. ನ್ಯಾಯ ಬೇಕು. ನಿಮ್ದೇನೇ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ. ಏನಿದೆಲ್ಲ ಏನ್ ಮಾಡ್ತಿದ್ದೀರಾ ನೀವೆಲ್ಲ? ನನ್ನ ಕಂಪನಿ ಇತಿಹಾಸದಲ್ಲಿ ಯಾವತ್ತೂ ನೀವುಗಳು ಈ ತರ ನಡ್ಕೊಂಡಿರ್ಲಿಲ್ಲ. ಅಂತದ್ರಲ್ಲಿ ಇವತ್ತು ನಮ್ಮ ಮನೆಗೆ ಬಂದು ನಿಜ ಸರ್, ನಮ್ಮ ಕಂಪನಿ ಇತಿಹಾಸದಲ್ಲಿ ಯಾವತ್ತೂ ಒಬ್ಬ ವ್ಯಕ್ತಿ ಮ್ಯಾನೇಜ್ಮೆಂಟ್ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ ಸರ್. ಎಂಪ್ಲಾಯೀಸ್ಗೆ ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ಯಾವತ್ತೂ ಕಷ್ಟ ಆಗಿರ್ಲಿಲ್ಲ. ನಮ್ ಕಂಪ್ನಿ ರೂಲ್ಸು ಯಾವತ್ತೂ ಕಾರ್ಮಿಕರ ಪರವಾಗೇ ಇತ್ತು. ಆದ್ರೆ ಇವತ್ತು ನಮಗೆಲ್ಲ ಅನ್ನ ಹಾಕಿ ನಮ್ಮ ಮನೆ ಬೆಳಗ್ತಾ ಇದ್ದ ಜ್ಯೋತಿ ಇವತ್ತು ಉರಿದು ಬೆಂಕಿಯಾಗಿ ನಮ್ಮನ್ನೆಲ್ಲ ಸುಡ್ತಾ ಇದೆ ಸರ್. ನಮ್ಮ ಪ್ರಾಣಗಳನ್ನ ಬಲಿ ತಗೋತಾ ಇದೆ ಸರ್. ಇಷ್ಟಾದ್ರೂ ಸೌಮ್ಯವಾಗಿರಿ, ಸಮಾಧಾನವಾಗಿರಿ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಸರ್? ಸತ್ಯಪ್ಪ ಒಬ್ಬ ನಿಷ್ಠುವಂತ ಕೆಲಸಗಾರ, ಇಡೀ ಜೀವನದಲ್ಲಿ ಒಂದು ಕಪ್ ಚಿಕ್ಕೆ ತಗೊಂಡಿಲ್ಲ. ಅಂಥ ವ್ಯಕ್ತಿನ ಕೆಲಸದಿಂದ ತೆಗೆದ್ರಿ. 50 ವರ್ಷ ದಾಟಿದ ನಮ್ಮನ್ನೆಲ್ಲ ಸೂಚನೆ ಇಲ್ಲದೆ ಯಂಗ್ ಬ್ಲಡ್ ತರ್ತೀನಿ ಅಂತ ಕೆಲಸದಿಂದ ತೆಗೆದು ಹಾಕಿದ್ರಿ. ಇದು ಯಾವ ನ್ಯಾಯ ಸರ್? ಇಷ್ಟೆಲ್ಲ ಅನ್ಯಾಯ ಆದ್ರೂ ನಾವು ಹೇಗೆ ಸಹಿಸ್ಕೊಂಡಿರ್ಬೇಕು ಸರ್? ಸಹಿಸ್ಕೊಳ್ಳೋ ಮಾತು ಬಿಡಿ ಸರ್. ನಮ್ಗೆಲ್ಲ ಕೆಲಸ ಹೋಯ್ತು ಅಂದ್ರೆ ನಾವು ಹೊಟ್ಟೆಗೆ ಏನ್ ಸರ್ ಮಾಡೋದು? ನಮ್ಮ ಸಂಸಾರ ಹೇಗೆ ಸರ್ ನಾವು ನೋಡ್ಕೊಳ್ಳೋದು? ಇಲ್ಲ ಸರ್, ನೀವು ನಮಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವು ಕೂಡ ಸತ್ಯ ಬಂದಾರಿನೇ ಹಿಡಿಯಬೇಕಾಗುತ್ತೆ. ಜೊತೆಗೆ ನಾವೆಲ್ಲರೂ ನಿಮ್ಮ ಮನೆ ಮುಂದೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಪ್ಲೀಸ್ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ ಪ್ಲೀಸ್. ನನಗೆ ಗೊತ್ತಿದೆ ನಿಮ್ಗಾಗಿರೋ ನೋವು ಎಂಥದ್ದು ಅಂತ ನನಗೆ ಅರ್ಥ ಆಗತ್ತೆ. ನಿಮ್ಗಾಗಿರೋ ಅನ್ಯಾಯನೂ ನನಗೆ ಗೊತ್ತಿದೆ. ನೋಡಿ, ಇದ್ಯಾವುದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹದ್ದಲ್ಲ. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ದುಡುಕಿ ತಗೊಂಡ ನಿರ್ಧಾರದಿಂದ ಹೀಗಾಗಿದೆ. ನೋಡಿ, ಸತ್ಯಪ್ಪ ಮಾಡಿದ ತಪ್ಪನ್ನೇ ನೀವು ಮಾಡಿದ್ರೆ ನಷ್ಟ ಆಗೋದು ನಿಮಗೆ. ನಾನು ಭರವಸೆ ಕೊಡ್ತಾ ಇದ್ದೀನಿ, ನಿಮ್ಮ ಡಿಸ್ಮಿಸಲ್ ಆರ್ಡರ್ನ ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್ ನಾನು ವಜಾ ಮಾಡ್ತಾ ಇದ್ದೀನಿ. ನನ್ನ ನಂಬಿ. ಮೊದಲಿನ ಥರಾನೇ ನೀವೆಲ್ಲರೂ ನಿಮ್ಮ ಹಳೆಯ ಪೋಸ್ಟ್ ಅಲ್ಲಿ ಮುಂದುವರಿತೀರಾ. ಇದು ನಾನು ನಿಮಗೆ ಕೊಡ್ತಾ ಇರೋ ಭಾಷೆ. ದಯವಿಟ್ಟು ಹೋಗಿ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇದ್ರೆ ದಯವಿಟ್ಟು ಹೋಗಿ ಪ್ಲೀಸ್. ನಾಳೆಯಿಂದ ಯಥಾ ಪ್ರಕಾರ ನೀವು ನಿಮ್ಮ ಡ್ಯೂಟಿಗೆ ಹಾಜರಾಗ್ತೀರಿ. ದಯವಿಟ್ಟು ಗಲಾಟೆ ಮಾಡಿ. ಶಿವಾನಂದ್ ಹತ್ರ ನಾನು ಮಾತಾಡ್ತೀನಿ. ನಿಮಗಾಗಿರೋ ಅನ್ಯಾಯನ ಸರಿಪಡಿಸ್ತೀನಿ. ನಿಮ್ಗೆ ಅದೇನಾಗಬೇಕು ಅದೆಲ್ಲ ಮಾಡ್ತೀನಿ. ದಯವಿಟ್ಟು ನನ್ನ ನಂಬಿ. ಆಗ್ಲಿ ಸರ್, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾವೀಗ ಹೋಗ್ತಾ ಇದ್ದೀವಿ. ಈ ಹುಡುಗಿಗೆ ನಮ್ಮ ಯಜಮಾನ್ರು ಪ್ರಾಣ ತಗೊಳಕಂಟ ನೆಮ್ಮದಿ ಇಲ್ಲ ಅಂತ ಕಾಣ್ತದೆ. ಈ ರತ್ನ ಸುಮ್ಕಿರು, ಹಂಗೆಲ್ಲ ಮಾತಾಡಬೇಡ. ನಮ್ಮ ಯಜಮಾನ್ರು 100 ಕಾಲ ಬಾಳ್ಬೇಕು, ಬಾಳ್ತಾರೆ ಕೂಡ. ನಡಿ. ಸಮಾಧಾನ ಮಾಡ್ಕೊಳ್ಳಿ ಮೋಹನ್, ಸಮಾಧಾನ ಮಾಡ್ಕೊಳ್ಳಿ. ಹೋಗಿರೋದು ಒಂದು ಪ್ರಾಣ ಮೀನಾಕ್ಷಿ. ನಾನು ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಆ ಪ್ರಾಣ ವಾಪಸ್ ಬರೋದಿಲ್ವಲ್ಲ. ಎಷ್ಟೊಂದು ಭರವಸೆಗಳನ್ನ ಇಟ್ಕೊಂಡು ನನ್ನ ಕನಸುಗಳನ್ನ ಸಾಕಾರ ಮಾಡೋದಕ್ಕೆ ಇವಳು ಸಹಕಾರಿ ಆಗ್ತಾಳೆ ಅಂತ ಆಫೀಸಿಗೆ ಕಳಿಸ್ಕೊಟ್ಟೆ. ಆದ್ರೆ ಏನ್ ಮಾಡಿದ್ಲು ಮೀನಾಕ್ಷಿ? ಇವಳು ಏನ್ ಮಾಡಿದ್ಲು? ಮೊದಲೇ ದಿನಾನೇ ಏನು ಎತ್ತು ಅಂತ ಯೋಚನೆ ಮಾಡ್ದೇನೆ 50+ ಆದವ್ರನ್ನ ಕೆಲಸದಿಂದ ತೆಗೆದು ಬಿಡಬೇಕು ಅನ್ನೋ ನಿರ್ಧಾರನ ನೀರು ಕುಡಿದಷ್ಟು ಸುಲಭವಾಗಿ ತಗೊಂಡು
ಅಂತ ನಿರ್ಧಾರ ತಗೊಳಕ್ ಬದಲು ನನ್ನ ಅಭಿಪ್ರಾಯ ತಗೊಳ್ಬೇಕನ್ನೋ ಒಂದು ಸಿಂಪಲ್ ಸೆನ್ಸ್ ಒಳಗೆ ಇಲ್ದೇ ಹೋಯ್ತು. ಈಗ ನೋಡು, ಅವಳು ತಗೊಳ್ಳೋ ನಿರ್ಧಾರ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ನೋಡು ಮೀನಾಕ್ಷಿ. ಇವಳು ಹುಡುಗಾಟದಿಂದ ಒಂದು ಸಂಸಾರನೇ ಅನಾಥ ಆಗೋಯ್ತು. ಆ ಮನೆಯ ಮಕ್ಕಳು ಅಪ್ಪನ ಕಳ್ಕೊಂಡು ನರಳೋ ಹಾಗಾಯ್ತು. ಅವನ ಹೆಂಡತಿ ಮೀನಾಕ್ಷಿ, ಅವನ ಹೆಂಡತಿ ಗಂಡ ನೆನಪಲ್ಲೇ ಬದುಕು ಹಾಗಾಗಿತ್ತು. ಇವಳನ್ನು ಇನ್ನು ಅಲ್ಲೇ ಮುಂದುವರಿಯೋಕ್ ಬಿಟ್ರೆ ಉಳಿದೋರ್ ಗತಿ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡು ಮೀನಾಕ್ಷಿ. ಆಫೀಸಲ್ಲಿ ಆಗಿರೋದೆ ಮನೆಯಲ್ಲೂ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಮೀನಾಕ್ಷಿ? 50 ದಾಟಿರೋ ಅಪ್ಪ ಅಮ್ಮ ಕೆಲ್ಸಕ್ಕೆ ಬಾರದವರು ವೇಸ್ಟ್ ಅಂತ ಇವಳು ಮನಸ್ಸಿಗೆ ಅನಿಸ್ಬಿಟ್ರೆ ನಾಳೆ ಇವಳು ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾಳಲ್ವಾ? ಇಲ್ಲ ಮೋಹನ್, ನಮ್ಮ ಮಗಳು ಅಷ್ಟು ಕೆಟ್ಟವಳಲ್ಲ. ಅಂದ್ರೇನು? ಮನೆಯಿಂದ ಹೊರಗೆ ಹಾಕಲ್ಲ, ಒಂದೇ ಸಲ ಸತ್ಯಪ್ಪನ ದಾರಿನೇ ನಮಗೆ ತೋರಿಸ್ಬಿಡ್ತಾಳೆ ಅಂತೀಯಾ? ಛೇ, ಬಿಡ್ತು ಅನ್ನಿ. ಇಲ್ಲ ಮೀನಾಕ್ಷಿ, ಟೋಟಲಿ ಅಪ್ಸೆಟ್, ಟೋಟಲಿ ಅಪ್ಸೆಟ್. ಮಂಗನ ಕೈಗೆ ಮಾಣಿಕ್ಯ ಕೊಡೋ ಮೊದಲು ನಾನೇ ಯೋಚನೆ ಮಾಡಬೇಕಾಗಿತ್ತು. ಬಿಸಿ ರಕ್ತಕ್ಕೆ ಅಧಿಕಾರ ಕೊಟ್ಟು ತಪ್ಪು ಮಾಡ್ಬಿಟ್ಟೆ. ಇಲ್ಲ, ಇದು ಸಾಧ್ಯ ಇಲ್ಲ ಮೀನಾಕ್ಷಿ. ಇದನ್ನ ಹೀಗೆ ಮುಂದುವರಿಯೋಕೆ ಬಿಡಬಾರ್ದು. ಯಾರಿಗೆ ಮೋಹನ್? ನಮ್ಮ ಅಡ್ವೊಕೇಟ್ಗಾ? ಯಾಕೆ? ಗೊತ್ತಾಗತ್ತೆ.